ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಗುವಂಥ ವಿಚಾರ. ಯಾಕಂತಂದರೆ ಈಗ ಎಲ್ಲಿ ನೋಡಿದ್ರು ಅಡಿಕೆ ತೋಟಗಳಲ್ಲಿ ಸಮಸ್ಯೆಗಳಿದೆ. ಆದರೆ ಇಲ್ಲಿ ಒಂದು ಅಡಿಕೆ ತೋಟಕ್ಕೆ ನಾವು ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟಿದ್ವಿ. ಅಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಕಂಡಿದೆ. ಏನು ಕಂಡಿದೆ ಅಂತೇಳಿ ನಮ್ಮ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ಹಾಂ ಸರ್, ತಮ್ಮ ಹೆಸರು? ದಿವಾಕರ್ ಅಂತೇಳಿ. ಈಗ ನಾವು ಒಂದು ಕಳೆದ ಸಲ ಒಂದು ವಿಡಿಯೋ ಮಾಡಿದ್ವಿ. ಈ ಕಳೆದ ಸಲ ನೀವು ತೋಟಕ್ಕೆ ಬಂದು ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟಿದ್ದೀವಿ. ಈಗ ನೀವು ಕೊಡೋದಕ್ಕೆ ಮುಂಚೆ ಏನು ಸಮಸ್ಯೆ ಇತ್ತು, ಕೊಟ್ಟ ಮೇಲೆ ಏನು ಒಂದು ಅಭಿವೃದ್ಧಿ ಬಂದಿದೆ? ಎಷ್ಟು ತಿಂಗಳಾಯ್ತು ಸರ್ ಕೊಟ್ಟು ಗೊಬ್ಬರ? ಇನ್ನೂ ಒಂದು 50 ಡೇಸ್ ಆಯ್ತು ಸರ್. ಒಂದೂವರೆ ತಿಂಗಳು ಮೇಲಾಯ್ತು. ಓಕೆ. ಅದೇ ಈಗ ಸುಳಿ ಎಲ್ಲ ಗಿಡದಲ್ಲೂ ಇನ್ನೂ 1.5 ತಿಂಗಳು ಇರೋದ್ರಿಂದ ಸುಳಿ ಏನಾಗ್ತಾ ಇದೆ, ಅವಾಗ ಫುಲ್ ಈಗ ಇದು ಇತ್ತು, ಈಗ ದೊಡ್ಡದಾಗಿ ಅಳ್ಕೊಂತ ಇದೆ. ಅದು ಇನ್ನೂ ಅಬ್ಸರ್ವ್ ಮಾಡ್ಬೇಕು ಸರ್. ಇನ್ನೂ ಕೊಟ್ಟಿರೋದೇ ಒಂದು ಡೋಸೇಜು. ಹೌದಾ? ಇನ್ನು ಕೊಡ್ತಾ ಇದ್ರೆ ನನ್ನ ಪ್ರಕಾರ ಇನ್ನೂ ಡೆವಲಪ್ ಆಗುತ್ತೆ ಅಂತ. ಕೆಲವೊಂದು ಹಿಂಗಾರುಗಳಲ್ಲಿ ಕೆಲವೊಂದು ಅಭಿವೃದ್ಧಿ ನೋಡಿದ್ರಿ, ಏನೇನು ನೋಡಿದಿರಿ? ಅದೇ ಸರ್, ಅದೇ ಈಗ ಹಿಂಗಾರಗಳಲ್ಲಿ ಅಂದರೆ ಸ್ಮಾಲ್ ಹಿಂಗಾರ ಹೊಡೆದಿತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ. ಇವಾಗ ಸ್ವಲ್ಪ ದೊಡ್ಡದಾಗಿದೆ ಹಿಂಗಾರಗಳೆಲ್ಲ. ಈಗ ಬರ್ತಾರೆ ಹಿಂಗಾರಗಳೆಲ್ಲ. ಓಕೆ ಸರ್, ಇನ್ನೂ ಡೋಸೇಜ್ ಕೊಡೋಣ, ಕೊಟ್ಟರೆ ಇನ್ನೂ ಗೊತ್ತಾಗುತ್ತೆ. ಓಕೆ ರೈತ ಬಂದರು. ಈಗ ಡೆವಲಪ್ಮೆಂಟ್ ಆಗಿರೋ ಕೆಲವು ಗಿಡ ಅಂತ ನೋಡೋಣ. ಉದಾಹರಣೆಗೆ ಒಂದು ನೋಡೋದಾದ್ರೆ ನೋಡಿ, ಇಲ್ಲಿ ಹಳೆ ಎಲೆ ನೋಡ್ಬೋದು. ಇದು ನೋಡಿ, ಇದು ದುಂಡಕ್ಕಾಗತ್ತೆ. ದುಂಡು ಆಯ್ತಂದರೆ ಹಿಂಗಾರ ಸಣ್ಣಕ್ಕಾಗತ್ತೆ, ಇಲ್ಲಿ ತುಂಬ ಸಣ್ಣಕ್ಕಾಗ್ಬಿಡುತ್ತೆ. ನೋಡಿ ನೆಕ್ಸ್ಟ್ ಎಲೆ ಯಾವ ಥರ ಬೀಟ್ ಆಗಿದೆ ಅಂತ. ಇದೆ. ಆಮೇಲೆ ಈ ಗಿಡ ನೋಡ್ಬೋದು. ಹಳೆ ಎಲೆ ಹೆಂಗಿದೆ ನೋಡಿ, ಎಲೆ ಚುಕ್ಕಿ ಇದೆ ಮತ್ತು ಆರೋಗ್ಯ ಕಡಿಮೆ. ಈ ಹೊಸದು ಬಂದಿರೋದು ಹೆಂಗೆ ಬಂದಿದೆ ನೋಡಿ. ಹೊಸ ಎಲೆ ತುಂಬ ಚೆನ್ನಾಗಿ ಗ್ರೀನರಿ ಆಗಿದೆ. ಹಳೆ ಎಲೆ ನೋಡ್ಬೋದು. ಹಳೆ ಎಲೆ ಈ ಥರ ಇದೆ. ಅದ್ರ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೆಂಗಿದೆ. ನೆಕ್ಸ್ಟ್ ಗೊಬ್ಬರ ಕೊಟ್ಟ ಮೇಲೆ ಅದರ ಡೆವಲಪ್ಮೆಂಟ್ ಆ ಕಡೆ ಹಿಂದಿದೆ. ಎಲೆ ನೋಡ್ಬೋದು ಅದು ಯಾವ ಥರ ಬಂದಿದೆ ಅಂತ, ಬೀಟ್ ಆಗಿ ಬಂದಿರೋಂಥದ್ದು. ಮತ್ತು ಗ್ರೀನರಿ, ಯಾವುದೇ ಚುಕ್ಕಿ ಗಿಕ್ಕಿ ಏನಿಲ್ಲ. ಅದಾದರೆ ಯಾವಾಗಲೂ ಅಡಿಕೆ ಮರದಲ್ಲಿ ಸಣ್ಣ ಗಿಡದಲ್ಲಿ ಡೆವಲಪ್ಮೆಂಟ್ ತುಂಬ ಲೇಟ್ ಇರುತ್ತೆ. ಆದರೆ ಇಲ್ಲಿ ಸಣ್ಣ ಗಿಡದಲ್ಲಿ ನೋಡಿ ಹಳೆ ಎಲೆ, ಈ ಹೊಸ ಎಲೆಗಳು ನೋಡಿ, ಈ ಅಗಲ ನೋಡಿ, ಎಲೆಗಳ ಅಗಲ ಎಷ್ಟು ಆರೋಗ್ಯ, ಹೈಟ್ ನೋಡಿ ಎಷ್ಟಾಗಿದೆ ಅಂತೇಳಿ. ನೋಡಿ ಎಷ್ಟು ಅನ್ಹೆಲ್ದಿ. ಹೊಸ ಎಲೆ ಹಂಗೆ ನೋಡಿ. ಹೊಸ ಎಲೆ ಎಷ್ಟು ಅಗಲ ಮತ್ತು ಹೈಟು. ಈ ಹಿಂಗಾರ ನೋಡ್ಬೋದು. ಕೊನೆಗೆ ಬಂದಿರೋ ಹಿಂಗಾರ 1, 2, 3 ಸ್ಟೆಪ್ ಇದೆ. ಅದ್ರ ಮೇಲೆ ಪ್ಲೇ ಮಾಡಿದೆ ನೋಡಿ. ಹಿಂಗಾರ ಇದರಲ್ಲಿ ಸಣ್ಣದಿದೆ. ಈ ಪಕ್ಕದಲ್ಲಿ ಹಿಂಗಾರ ತೋರಿಸ್ತೀನಿ ನಾನು, ಇದ್ರದ್ದೇ. ಯಾಕಂದರೆ ಆ ಸ್ಟೆಪ್ ಬೈ ಸ್ಟೆಪ್ ಈ ಕಡೆ ಎಷ್ಟು ಸ್ಟೆಪ್ ತಗೊಂಡಿದೆ ನೋಡಿ, ಅದು ನೋಡ್ಬೋದು. ಸ್ವಲ್ಪ ದೊಡ್ಡಕ್ಕೆ ಸ್ಟೆಪ್ ತಗೊಂಡಿದೆ. ಈ ಗಿಡ ನೋಡ್ಬೋದು, ಎಲೆ ಚುಕ್ಕಿ ಇದೆ ನೋಡಿ, ಹಳದಿ ಕಲರು ನೋಡಿ, ಹಳದಿ ನೋಡಿ, ಇದರಲ್ಲೂ ಲೈಟ್ ಹಳದಿ ಇದೆ, ಎಲೆ ಚುಕ್ಕಿ ಇದೆ. ನೋಡ್ಬೋದು ಎಲೆ ಚುಕ್ಕಿಗಳನ್ನು. ಎಲೆ ಚುಕ್ಕಿ ಬಂದರೆ ರೈತರು ಎದುರ್ಕೋತಾರೆ ಅಂತ ಸಮಸ್ಯೆ ನೋಡಿ. ಈ ಎಲೆ ಹಿಂಗಿರೋಂಥದ್ರಲ್ಲಿ ಎಷ್ಟು ದೊಡ್ಡ ಎಲೆ ಬಂದಿದೆ ನೋಡಿ, ಇದು ಇಂಪಾರ್ಟೆಂಟ್. ಈ ಎಲೆ ನೋಡುವಾಗಲೇ ಖುಷಿ ಆಗುತ್ತೆ. ಈ ಎಲೆ ದೊಡ್ಡದು ಬಂದ್ರೇ ನಮ್ಮದು ಗಿಡ ಡೆವಲಪ್ಮೆಂಟ್ ಆಗಿದೆ ಅಂತ ಅರ್ಥ. ಇದೊಂದು ಗಿಡ ನೋಡ್ಬೋದು, ಎಲೆಗಳಲ್ಲಿ ಈ ಥರ ಇತ್ತು ಎಲೆ ನೋಡಿ. ಈ ಥರ ವೀಕ್ ಇರೋವಂಥದ್ರಲ್ಲಿ ಒಂದು ಎಲೆ ಹೆಂಗೆ ಬಂದಿದೆ ನೋಡಿ, ಹೈಟಾಗಿ. ಯಾವಾಗಲೂ ಎಲೆ ನಮಗೆ ದೊಡ್ಡದಾಗಿರಬೇಕು, ಗಿಡ ರೆಡಿ ಆಯಿತು ಅಂತ ಅರ್ಥ. ಖುಷಿ ಆಗುತ್ತೆ ನೋಡಿ. ಇಲ್ಲಿ ಎಲೆಗಳು ಹೆಂಗಿದೆ, ಈ ಥರ ಇದ್ದ ಡಲ್ ಇದ್ದಂಥ ಎಲೆಗಳ ಇದರಲ್ಲಿ ನೋಡಿ ಬಂದಿರೋ ಅಗಲ ಎಲೆ ಮತ್ತು ಎಷ್ಟು ಹೆಲ್ದಿ ಇದೆ ನೋಡಿ. ಪಕ್ಕದಲ್ಲೂ ನೋಡ್ಬೋದು ಹಳೆ ಎಲೆಗೂ ಈ ಹೊಸ ಎಲೆಗೂ ವ್ಯತ್ಯಾಸನ.
ಥರ ಇದೆ ನೋಡಿ. ಇದ್ರೊಳಗೆ ಈ ಎಲೆಗಳು ಹಿಂಗಿದೆ, ಈ ಥರ ವೀಕ್ ಸಾಧಾರಣವಾಗಿ ನೋಡಿ ಎಷ್ಟು ಹೆಲ್ದಿ ನೋಡ್ಬೋದು. ಇಲ್ಲಿ ಆ ಎಲೆ ನೋಡಿ ಎಷ್ಟು ಹೈಟಾಗಿ ರೆಡಿಯಾಗಿರೋವಂಥದ್ದು ಕಾಣತ್ತೆ ನೋಡಿ. ಹೈಟಾಗೋ ಇನ್ನೂ ಓಪನ್ ಆಗ್ತಾ ಇದೆ. ಈ ಥರ ಎಲೆ ಚೆನ್ನಾಗಿ ಬಂತು ಅಂದರೆ ಮುಗೀತು, ರೈತರದ್ದು ಒಂದು ಒಳ್ಳೆ ಈ ಬೆಳೆ ರೆಡಿ ಆಗುತ್ತೆ ಅಂತ ಅರ್ಥ. ನೋಡಿ ಇನ್ನೊಂದು ಗಿಡ ತೋರಿಸಿ. ಈ ಎಲೆಗಳಲ್ಲಿರೋ ಆರೋಗ್ಯಕ್ಕೂ ಹೊಸ ಎಲೆಗೂ ಹೆಂಗೆ ಕಾಣುತ್ತೆ ನೋಡಿ. ಗಾಳಿ ಇದೆ, ದೊಡ್ಡದಾಗಿ ಬಂದಿದೆ. ಯಾಕಂದರೆ ಇವತ್ತು ಈ ತೋಟಕ್ಕೆ ಪರಿಚಯ ಮಾಡಿಕೊಟ್ಟವ್ರು ಒಬ್ರು ಇದ್ದಾರೆ, ಮಂಜುನಾಥ್ ಸರ್ ಅಂತ. ಇವರು ಕೃಷಿಯಲ್ಲಿ ಅತ್ಯಧಿಕವಾಗಿ ಜ್ಞಾನವನ್ನು ಹೊಂದಿರೋಂಥವ್ರು, ಸ್ವಂತ ಕೃಷಿಕರು. ಅವ್ರಿಗೆ ಕೇಳೋಣ, ಅವ್ರಿಗೆ ಏನು ಅನ್ಸುತ್ತೆ ಅಂತ. ಸರ್ ನಮಸ್ತೆ ಸರ್. ನಿಮ್ಗೇನು ಇವತ್ತು ನಮ್ಮ ಈ ತೋಟಕ್ಕೆ ಒಬ್ಬರು ಪರಿಚಯ ಮಾಡಿಸಿರ್ತಾರೆ. ಯಾಕಂದರೆ ಮಂಜುನಾಥ್ ಸರ್ ಅಂತೇಳಿ ಅವರು ಸ್ವಂತ ರೈತರು ಅವ್ರು ಬಳಸಿ ಅವ್ರಿಗೇನು ಒಳ್ಳೇದನ್ಸಿದ್ದಕ್ಕೆ ಅವ್ರು ತೋರಿಸಿರೋಂಥದ್ದು. ಅವ್ರಿಗೇನು ಅನ್ಸುತ್ತೆ ಅಂತ ಕೇಳೋಣ. ಎಲ್ಲದಕ್ಕೂ ಮುಖ್ಯವಾಗಿ ಅವರಿಗೆ ಈ ಕೃಷಿಯಲ್ಲಿ, ಈ ಅಡಿಕೆ ಬೆಳೆಯಲ್ಲಿ ಸಿಕ್ಕಾಪಟ್ಟೆ ಜ್ಞಾನ ಇರುವಂಥದ್ದು. ಅಂಥವ್ರು ರೆಕಮೆಂಡ್ ಮಾಡಿದ್ದು. ಈಗ ಅವ್ರಿಗೆ ಏನು ಅನಿಸುತ್ತೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನಿಮಗೆ ಏನು ಅನಿಸುತ್ತೆ ಸರ್ ಈ ತೋಟ ನೋಡುವಾಗ? ಸರ್, ನಾನು ನನ್ನ ತೋಟಕ್ಕೆ ಹಾಕಿದಂಥದ್ದಲ್ಲಿ ಈ ಪ್ರಾಡಕ್ಟ್ ನಾನು ಹಾಕಿದ ಮೇಲೆ ಔಷಧಿಗಳನ್ನು ಒಳ್ಳೆ ಕ್ರಿಯೇಟ್ ಆಯಿತು, ಒಳ್ಳೆ ಡೆವಲಪ್ಮೆಂಟ್ ಆಯಿತು. ಆಗ ನಾವು ಇನ್ನೊಬ್ಬರಿಗೆ ಸಜೆಷನ್ ಮಾಡಿದ್ವಿ. ನಮ್ಮ ತೋಟದ ಮೇಲ್ಗಡೆ ಇರತಕ್ಕಂಥ ದಿವಾಕರ್ ಅಂತೇಳಿ ಅವ್ರಿಗೆ ಕರ್ಕೊಂಡು ನನ್ನ ತೋಟ ನೋಡಪ್ಪ ಅಂತ ಹೇಳಿದ್ವಿ. ಕೊನೆಗೆ ನಿಮ್ಮೆಲ್ಲ ತೋಟ ಚೆನ್ನಾಗಿದೆ ಬಿಟ್ಟರೆ, ನಿಮಗೆ ಔಷಧಿ ಹಾಕಿ ಚೆನ್ನಾಗಿದೆ ಬಿಡಿ, ಯಾವತ್ತು ಇವು ಸಾವಯವನೇ ಅಂತೇಳಿ ಅವರು ಹೇಳಿದ್ರು ಕೊನೆಗೆ. ಅದೇ ರೀತಿಯಲ್ಲಿ ನಮ್ಮ ಪಕ್ಕ ತೋಟನೂ ಇರಬೇಕು ಅಂತೇಳಿ ಅವರು ಸಜೆಸ್ಟ್ ಮಾಡಿದಾಗ ಕೇವಲ ಒಂದು 45 ದಿವಸಗಳ ಮಾತ್ರ ಆಯ್ತಷ್ಟೇ, ಜಾಸ್ತಿ ಸಮಯ ಇಲ್ಲ. ಒಂದಕ್ಕೊಂದು ಅಲ್ಟಿಮೇಟ್ ಆಗಿ ಬರ್ತಾ ಇದೆ ಗರಿಗಳೆಲ್ಲ. ತುಂಬ ಖುಷಿ ಆಗ್ತಿದೆ ಹೇಳ್ಬೇಕಾರೆ, ತುಂಬ ಖುಷಿ ಆಗಿದೆ. ಯಾಕಂದರೆ ಕಳಿಸಲೆಲ್ಲ ಇಳುವರಿಗಳನ್ನ ಜಾಸ್ತಿ ಇಲ್ಲ ಅಂತ ಹೇಳಿದವರು. ಇನ್ನು ಈ ಸಲ ಹಾಕಿದರೆ ನೆಕ್ಸ್ಟ್ ಇಯರಿಗೆ ನೀವು ಖಂಡಿತವಾಗಲ್ಲ 60-70 ಕ್ವಿಂಟಲ್ ಅಡಿಕೆ ನೀವು ಕುಯ್ಬೋದು ಅಂತ ಭರವಸೆ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಇದೇ ರೀತಿಯಲ್ಲಿ ಒಂದು ಮುಂದುವರ್ಸ್ಕೊಂಡು ಹೋಗಿ ಔಷಧಿಗಳು ಹಾಕ್ತಾ ಹೋಗಿ ನಾವು ಹೇಳಿದ ರೀತಿಯಲ್ಲಿ ನಮ್ಮ ಜೊತೆಲಿ ನೀವಿರಿ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ. ಅದೇ ರೀತಿ ಪಾಪ ಅವರು ಮಾಡ್ತಾರೆ, ರೈತರು ಮಾಡ್ತಾ ಇದ್ದಾರೆ. ಒಂದಕ್ಕೊಂದು ಹಿಂಗಾರಗಳನ್ನು ಚೆನ್ನಾಗಿ ಬರ್ತಿದೆ. ಸುಳಿ ಅಂತೂ ಎಲೆಗಳಂತೂ ಅಲ್ಟಿಮೇಟ್ ಆಗಿ ಒಂದಕ್ಕೊಂದು ಟಾಪ್ ಅಂಡ್ ಟಾಪ್ ಬರ್ತಾ ಇದೆ ಹೇಳ್ಬೇಕಾದ್ರೆ, ತುಂಬ ಚೆನ್ನಾಗಿ ಬರ್ತಿದೆ. ಅವರಿಗೆ ಆ ಧೈರ್ಯ ನಾವು ತುಂಬಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಾಕ್ತಾ ಈಗ ಪ್ರತಿ ತಿಂಗಳು ಹಾಕಕ್ಕೆ ಹೇಳಿದ್ದೀವಿ. ಹಾಕಿದರೆ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರೈತ ಬಂಧುಗಳು.